ನಾವೇನಾದರೂ ಊರು ಸೈಡ್ ಹೋಗಿ ಮನೆಗೆ ಬಂದಾಗ ಬೈ ಚಾನ್ಸ್ ಏನಾದರೂ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂದಾಗ ನಮಗೇನಾದರೂ ಹುಷಾರಿಲ್ಲ ಅಂದಾಗ ನಾವು ಫಸ್ಟು ನಮ್ಮ ಮನೆಯವ್ರಿಗೆ ಹೇಳೋದು ನಾನು ರೋಡ್ ಸೈಡಲ್ಲಿ ಎಗ್ ರೈಸ್ ಮಾಡ್ತಾರಲ್ಲ ನನಗೆ ತಂದು ಕೊಟ್ಬಿಡಿ ಅಂತ ನಾನು ಹೇಳ್ತೀನಿ. ಬಾಯೆಲ್ಲ ಕೆಟ್ಟಿರುತ್ತೆ ಅಲ್ವಾ, ಆ ಟೈಮಲ್ಲಿ ಒಂದೊಂದು ಟೈಮ್ ನಾವು ಊರಿಗೆ ಹೋಗಿ ಬಂದಾಗ ಅಡುಗೆ ಮಾಡೋದಕ್ಕಾಗಲ್ಲ, ತುಂಬ ಟಯರ್ಡ್ ಆಗಿರ್ತೀವಿ. ಆ ಟೈಮಲ್ಲಿ ನಾನು ಎಗ್ ರೈಸ್ನ ತರಿಸ್ಕೊಂಡು ರೋಡ್ ಸೈಡೇ ತರಿಸ್ಕೊಂಡು ತಿನ್ನೋದು. ನಾನು ಈ ಹೋಟೆಲ್ಗಳಲ್ಲಿ ಡಾಬಾಗಳಲ್ಲಿ ನಾನು ತರಿಸ್ಕೊಂಡು ತಿನ್ನೋದು. ನಮ್ಮ ಮನೆಯವ್ರಿಗೂ ಅಷ್ಟೇ ಅದೆಲ್ಲ ಇಷ್ಟ ಆಗಲ್ಲ, ಅವ್ರಿಗೂ ರೋಡ್ ಸೈಡೇ ಇಷ್ಟ. ಇವತ್ತು ರೋಡ್ ಸೈಡಲ್ಲೇ ರೋಡ್ ಸೈಡಲ್ಲಿ ಮಾಡೋವಂಥ ಟೇಸ್ಟಲ್ಲೇ ಇವತ್ತು ಮನೆಯಲ್ಲಿ ಹೇಗೆ ಎಗ್ ರೈಸ್ ಮಾಡೋದು ಅಂತ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈ ರುಚಿ 24. ನಾನಿಲ್ಲಿ ಒಂದು ಬಾಂಡಿನ ಕಾಯೋದಕ್ಕಿಟ್ಟು ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪೆಲ್ಲ ಬಾಡ್ಕೋಬೇಕು. ಈ ಟೈಮಲ್ಲಿ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಮನೆಯಲ್ಲೇ ಮಾಡಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ತಂದು ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ನಾನು ಇಲ್ಲಿ ಒಂದು 6 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 6 ಮೊಟ್ಟೆನ ನಾನು ಹಾಕ್ಕೊತಾ ಇದ್ದೀನಿ. ನಾನು ಈ ಎಗ್ ರೈಸ್ನ ಬಂದು ನಾನು ಈ ಸಲ ಎಗ್ ರೈಸ್ ನಾನೇ ತರೋದಕ್ಕೆ ಹೋಗಿದ್ದೆ. ಸೊ ಅವಾಗ ಅಲ್ಲೇ ನಿಂತ್ಕೊಂಡು ನೋಡಿದೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನೋಡಿಕೊಂಡು ಬಂದು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ 2 ಐಟಮ್ ಮಾತ್ರ ನಾನು ಮಿಸ್ ಮಾಡಿದ್ದೀನಿ, ಹೇಳ್ತೀನಿ ನೋಡಿ. ನೋಡಿ, ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಕೈ ಆಡಿಸಿದ್ರೆ ಅದು ಎಗ್ ಬುರ್ಜಿ ಥರ ಆಗಿಬಿಡುತ್ತೆ. ಸೊ ನಮಗೆ ದಪ್ಪ ಸಿಗಬೇಕು. ಅನ್ನನಲ್ಲಿ ಇವಾಗ ನಾವು ಈ ರೋಡ್ ಸೈಡಲ್ಲೆಲ್ಲ ಎಗ್ ರೈಸ್ ತಂದರೆ ಹೆಂಗಿರುತ್ತೆ ಹೇಳಿ, ಮೊಟ್ಟೆ ಎಲ್ಲ ಮಧ್ಯೆ ನಮಗೆ ಸಿಗ್ತಾ ಇರುತ್ತೆ ದಪ್ಪ, ಹೌದಲ್ವಾ? ಆ ಥರ ಸಿಗಬೇಕು ಅಂದರೆ ನೀವು ಜಾಸ್ತಿ ಕೈ ಆಡಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಏನೋ ಮಿಸ್ ಮಾಡಿದ್ದೀನಿ ಅಂದೆ. ಏನಪ್ಪ ಅಂದರೆ ಈರುಳ್ಳಿ ಜೊತೆ ಅವರು ಸ್ವಲ್ಪ ಎಲೆಕೋಸು ಹಾಗೆ ಕ್ಯಾಪ್ಸಿಕಮ್ ಹಾಕೋದು. ನನಗೆ ಎಲೆಕೋಸು ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ಅವೆರಡನೇ ನಾನು ಮಿಸ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಏನು ವೇರಿಯೇಷನ್ ಆಗಿಲ್ಲ, ಸೇಮ್ ಟೇಸ್ಟ್ ಇದೆ. ಇಲ್ಲಿ ನಾನು ಉಡ್ಬುಡಿಯಾಗಿ ಅನ್ನನ ಮಾಡಿ ಎತ್ತಿಟ್ಕೊಂಡಿದ್ದೆ ಸೈಡಿಗೆ. ನೋಡಿ, ಇವಾಗ ಅನ್ನನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಗ್ ರೈಸ್ಗೆಲ್ಲ ಅನ್ನನ ಬಸ್ತಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು, 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಇಲ್ಲಿ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸು ಹಾಗೆ 1 ಸ್ಪೂನ್ ಆಗೋಷ್ಟು ವೆನಿಗರ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಸೇಮ್ ಅವ್ರು ಇವಾಗ ನಾನು ಯಾವ ಪ್ರೊಸೀಜರಲ್ಲಿ ಮಾಡಿದ್ನೋ ಸೇಮ್ ಪ್ರೊಸೀಜರಲ್ಲಿ ಅವರು ಮಾಡಿದ್ದು. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಎಗ್ಗೆಲ್ಲ ನಾವು ಇದು ಫ್ರೈ ಮಾಡಿದ್ವಲ್ಲ ಅದೆಲ್ಲ ಜಸ್ಟ್ ಅನ್ನಕ್ಕೆ ಮಿಕ್ಸ್ ಆದರೆ ಸಾಕು. ಅನ್ನನೂ ಬಿಸಿ ಇದೆ, ಜಾಸ್ತಿ ಹೊತ್ತು ನೀವು ನೋಡಿರ್ಬೋದು ರೋಡ್ ಸೈಡಲ್ಲೆಲ್ಲ ಸುಮ್ಮನೆ ಹಿಂಗೆಲ್ಲ ಹಾಕಿ ಬೇಗ ಒಂದು 5 ಮಿನಿಟ್ಸ್ಗೆಲ್ಲ ಮಾಡಿಬಿಡ್ತಾರೆ ಟಕ ಅಂತ. ನೋಡಿ, ಅದೇ ರೀತಿ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಟೇಸ್ಟಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ಅಲ್ಲಿ ರೋಡ್ ಸೈಡೆಲ್ಲ ಯಾವ ಟೇಸ್ಟ್ ಇದೆ ಇದು ಕೂಡ ಅದೇ ಥರ ಟೇಸ್ಟ್ ಇದೆ. ನನಗೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇಲ್ಲಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೋಡ್ ಸೈಡಲ್ಲಿ ಮಾಡೋ ಥರನೇ ಕಲರು ಅದೇ ರೀತಿ ಬಂತು, ಟೇಸ್ಟು ಕೂಡ ಸೇಮ್ ಇದೆ. ಓಕೆನಾ? ಇಲ್ಲಿ ನಾನು ಟೇಸ್ಟಿಂಗ್ ಪೌಡ್ರು ಒಂದನ್ನು ಮಾತ್ರ ಹಾಕಿಲ್ಲ. ಟೇಸ್ಟಿಂಗ್ ಪೌಡ್ರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಸೊ ಹೊರಗಡೆ ಎಲ್ಲ ಹಾಕ್ತಾರೆ, ಕೆಲವೊಬ್ಬರು ಹಾಕ್ತಾರೆ. ನೀವು ಬೇಕು ಅಂದರೆ ಹಾಕ್ತಾರೆ, ಇಲ್ಲಾಂದರೆ ಬೇಡ ಅಂತ ಮುಂಚೆನೇ ಹೇಳಿದ್ರೆ ಅವ್ರು ಟೇಸ್ಟಿಂಗ್ ಪೌಡ್ರು ಹಾಕಲ್ಲ. ನಾನು ಟೇಸ್ಟಿಂಗ್ ಪೌಡ್ರು ಹಾಕ್ತಲೇ ಮಾಡಿಸ್ಕೊತೀನಿ. ನೋಡಿ, ನಾನು ಇಲ್ಲೂ ಕೂಡ ಟೇಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಗ್ ರೈಸು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ನಾನು ವೀಡಿಯೋಗೆ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಮಾಡಿ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ನನಗೆ ಯೂಟ್ಯೂಬಲ್ಲಿ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಜ ನಿಮ್ಮ ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಮೊಟ್ಟೆ ಎಲ್ಲ ಈ ಥರ ಕಾಣಬೇಕು. ಈ ಥರ ಕಾಣ್ರೇ ರೋಡ್ ಸೈಡ್ ಸಿಗೋವಂಥ ಎಗ್ ರೈಸ್ ಇದು ಆಗೋದು, ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಮನೆಯವ್ರು ಎಲ್ಲರ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್ ಬಾಯ್.